ಯಾಕೆ ಸರ್ RB ತಿಮ್ಮಾಪುರ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? RB ತಿಮ್ಮಾಪುರ ಸಾಕಷ್ಟು ಇಲಾಖೆಗಳಿದೆ, ಸಾಕಷ್ಟು ಹಗರಣಗಳಿದೆ, ರಾಜಕಾರಣ, ಕೆಲವ್ರಿಗೆ ಮಂತ್ರಿ ಆಗ್ಬೇಕನ್ನೋ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ. ಪ್ರೀತಿ. ಸುಮ್ಮನೆ ಸುಳ್ಳು ಸುದ್ದಿಗಳಿಗೆ ತುಂಬಾ ಬೇಸರ ಅನಿಸುತ್ತೆ. ಬಟ್ ನಾನು ಓಡ್ ಹೋಗುವಂತ ವ್ಯಕ್ತಿ ಬೇರೆ ಅಲ್ಲಲ್ಲ. ಯಾವನು ಬರ್ತಾನ ಬಂದು ನನ್ನದು ಹೇಳಿ, ತಿಮ್ಮಾಪುರ ಅಂತದಕ್ಕೆ ಹೇಳಿ, ಯಾಕೆ ರಾಜಕಾರಣ ಬೇಕು? ಇವರು ನಾನಿದ್ದು ಇದನ್ನ ಸುದ್ದಿ ನಾನು ನೋಡಿದ್ದೀನಿ, ಗೋಪಾಲಯ್ಯ ನೋಡಿದ್ದೀನಿ, ರೇಣುಕಾಚಾರ್ಯ ನೋಡಿದ್ದೀನಿ, ಮತ್ತಾರಪ್ಪ ಆಗೋದವರು ನಾಗೇಶನ್ ನೋಡಿದ್ದೀನಿ. ನಾಗೇಶನ್ ಸುಮ್ಮನೆ ಪ್ರಧಾನಿಗೆ ಯಾರೋ ಒಂದು ಪತ್ರ ಬರೆದ್ರು, ಪಾಪದ ರಾಜೀನಾಮೆ. ಯಾವುದೋ ಒಬ್ಬ ಅಧಿಕಾರಿ ಮಕ್ಕಳು ಪತ್ರ ಬರೀತಾರೆ ಅಂದ್ರೆ ಅವ್ರಿಗೆ ರಾಜೀನಾಮೆ ತಗೊಳ್ಳೋದು. ಪಾಪ ದಲಿತ ವ್ಯಕ್ತಿನೊಬ್ಬನ ಹರಾಜು ಮಾಡಿ ಅವನ ವ್ಯಕ್ತಿತ್ವ ಹಾಳು ಮಾಡಿ ರಾಜೀನಾಮೆ ತಗೋತಾರಲ್ಲ, ಇದು ಅನ್ಯಾಯ ಅಲ್ಲ. ಈಗ ನನ್ನ ಬಗ್ಗೆ ಸುಮ್ಮನೆ ಸುದ್ದಿ ದಿನಂಪ್ರತಿ ಅಷ್ಟು ಕೋಟಿ ಇಷ್ಟು ಕೋಟಿ ತೆಗೆದು ಕೊಡಪ್ಪ ನೋಡಿ ಪ್ರೂವ್ ಮಾಡಲಿ ಅವರು. ಮುಂದೆ ಅವರೇ ಹೇಳಿದ್ದಾರೆ, ಯಾರು ಅಸೋಸಿಯೇಷನ್ದವ್ರು ಹೇಳಿದ್ದಾರೆ, ಇಲ್ಲ ನಾವೇನು ಅಂದಿಲ್ಲ. ಯಾರು ಹೇಳ್ತಾರೆ? ನಾ ಕರಪ್ಷನ್ದಾಗ ಏನು ಮಾತಾಡಿಲ್ಲ, ಅವರೇ ಹೇಳ್ಯಾರ ಅಂತೇಳಿ ಸುಕ್ಕೋ ವಿರೋಧ ಪಕ್ಷದ ನಾಯಕರು ಅವರು ಇವರು ಹೇಳಿದ್ರು. ಅವ್ರ ಅಸೋಸಿಯೇಷನ್ದವ್ರಿಗೆ ಇಲ್ಲತ್ತಾರಲ್ಲ. ಈಗ ಮಂಡ್ಯದಲ್ಲಿ ಆರೋಪ ಕೇಳಬಲ್ತಲ್ಲ, ಅವ್ರ ವಿರುದ್ಧ ಕ್ರಮ ಆಯ್ತಾ ಸರ್? ಕ್ರಮ ಏನು ಸಸ್ಪೆಂಡ್ ಮಾಡಕ್ಕೆ ಇಮಿಡಿಯೇಟ್ 24 ಗಂಟೆ ಒಳಗೆ. ಅದಿನ್ ಯಾರು ಅಕ್ರಮ ಮಾಡಕ್ ಹೋಗ್ತಾರ ಅವ್ರೆಲ್ಲರಿಗೂ ಅದು ಉದಾಹರಣೆ ಆಗ್ಬೇಕು. ಇಂಥವ್ರು 3 ಮಂದಿ ಮಾಡಿದ್ದೀನಿ. ಓಕೆ, ಮಾಡಿದ್ದೀನಿ. ಮತ್ತೆ ಕೋರ್ಟ್ ಸ್ಟೇ ಕೊಟ್ಟಿದೆ ಕೆಲವರಿಗೆ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.